ಗಿರಿನಗರದಲ್ಲಿ ಶಿವಕುಮಾರ ಸ್ವಾಮೀಜಿ ಪುತ್ಥಳಿ ಧ್ವಂಸಗೊಳಿಸಿದ ವಿಕೃತನನ್ನ ಪೊಲೀಸರು ಬಂಧಿಸಿದ್ದಾರೆ. ವಿಪರ್ಯಾಸ ಅಂದ್ರೆ ಶ್ರೀಗಳ ಪುತ್ಥಳಿಯನ್ನ ಆರೋಪಿಯ ಕನಸಲ್ಲಿ ಬಂದಿದ್ದ ಯೇಸು ಧ್ವಂಸ ಮಾಡೋಕೆ ಹೇಳಿದ್ನಂತೆ. ನೋಡಿ ಈ ಹೊಸ ವರಸೆ ಸ್ಟೋರಿನ. ಕನಸಲ್ಲಿ ಬಂದ ಯೇಸು ಪುತ್ಥಳಿ ಧ್ವಂಸಕ್ಕೆ ಹೇಳಿದ್ನಂತೆ. ಶಿವಕುಮಾರ ಸ್ವಾಮಿ ಪುತ್ಥಳಿ ಧ್ವಂಸಗೈದ ಆರೋಪಿ ಅಂದರ್. ಗಿರಿನಗರ ವೀರಭದ್ರೇಶ್ವರ ನಗರದಲ್ಲಿ ಶಿವಕುಮಾರ ಸ್ವಾಮಿ ಪುತ್ಥಳಿ ವಿರೂಪಗೊಳಿಸಿದ ಆರೋಪಿ ರಾಜ್ ಶಿವು ಎಂಬಾತನನ್ನ ಗಿರಿನಗರ ಪೊಲೀಸರು ಬಂಧಿಸಿದ್ದಾರೆ. ಕಳೆದ ಶನಿವಾರ ರಾತ್ರಿ ಶಿವಕುಮಾರ ಸ್ವಾಮೀಜಿಗಳ ಪುತ್ಥಳಿಗೆ ಹಾನಿಯಾಗಿತ್ತು. ಕೇಸ್ ದಾಖಲಿಸಿಕೊಂಡಿದ್ದ ಗಿರಿನಗರ ಪೊಲೀಸರು ಸಿಸಿಟಿವಿ ಆಧರಿಸಿ ಆರೋಪಿಯನ್ನು ಬಂಧಿಸಿದ್ದಾರೆ. ಪೊಲೀಸರ ವಿಚಾರಣೆ ವೇಳೆ ಆರೋಪಿ ಸೈಕೋ ಮನಸ್ಥಿತಿ ರೀತಿ ಉತ್ತರ ನೀಡಿದ್ದಾನೆ. ನನ್ನ ಕನಸಿನಲ್ಲಿ ಯೇಸು ಬಂದಿದ್ದರು. ಯೇಸು ಹೇಳಿದ್ದಕ್ಕೆ ಶಿವಕುಮಾರ ಸ್ವಾಮೀಜಿ ಮೂರ್ತಿ ವಿರೂಪಗೊಳಿಸಿದ್ದೇನೆ ಅಂತ ರಾಜ್ ಶಿವು ಹೇಳಿದ್ದಾನಂತೆ. ಬ್ಯಾಡರಹಳ್ಳಿ ವ್ಯಾಪ್ತಿಯಲ್ಲಿ ವಾಸವಿದ್ದ ಆರೋಪಿ 7 ವರ್ಷಗಳ ಹಿಂದೆ ಹಿಂದೂ ಧರ್ಮದಿಂದ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡಿದ್ದ. ಹಿಂದೂ ದೇವತೆಗಳು, ಸಂತರು, ಸನ್ಯಾಸಿಗಳ ಮೇಲೆ ದ್ವೇಷ ಸಾಧಿಸುತ್ತಿದ್ದಂತೆ. ಹೀಗಾಗಿ ಶಿವಕುಮಾರ ಸ್ವಾಮೀಜಿ ಮೂರ್ತಿಯನ್ನು ಒಡೆಯಲು ಪ್ಲಾನ್ ಮಾಡಿಕೊಂಡು ಶನಿವಾರ ರಾತ್ರಿ ಸುತ್ತಿಗೆ ಸಮೇತ ಬಂದಿದ್ದ ಆರೋಪಿ ರಾತ್ರಿ ಯಾರೂ ಇಲ್ಲದ ವೇಳೆ ಪುತ್ಥಳಿ ವಿರೂಪಗೊಳಿಸಿ ಎಸ್ಕೇಪ್ ಆಗಿದ್ದ. ಇದರ ಜೊತೆಗೆ ಕ್ರೈಸ್ತ ಧರ್ಮದ ಪ್ರಚಾರ ಮಾಡಲು ಭಿತ್ತಿಪತ್ರ ಹಂಚುತ್ತಿದ್ದಂತೆ. ಭಿತ್ತಿ ಪತ್ರದಲ್ಲಿನ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಬೈಬಲ್ ಸಿಗುವಂತೆ ಭಿತ್ತಿ ಪತ್ರ ಹಂಚುತ್ತಿದ್ದಂತೆ. ಶಿವಕುಮಾರ ಸ್ವಾಮೀಜಿ ಪುತ್ಥಳಿ ವಿರೂಪ. ತುಮಕೂರಿನ ಸಿದ್ಧಲಿಂಗ ಶ್ರೀ ತೀವ್ರ ಬೇಸರ. ಬೆಂಗಳೂರಿನಲ್ಲಿ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಪುತ್ಥಳಿ ವಿರೂಪ ಪ್ರಕರಣವನ್ನು ತುಮಕೂರಿನ ಸಿದ್ಧಗಂಗಾ ಮಠಾಧ್ಯಕ್ಷರಾದ ಸಿದ್ಧಲಿಂಗ ಸ್ವಾಮೀಜಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಹಲವು ವರ್ಷಗಳ ಹಿಂದೆ ಪುತ್ಥಳಿ ನಿರ್ಮಾಣ ಮಾಡಲಾಗಿದೆ. ಎಲ್ಲರೂ ಗೌರವಯುತವಾಗಿ ನಡೆಸಿಕೊಂಡಿದ್ದಾರೆ. ಯಾರೋ ವಿಕೃತ ಮನಸ್ಸಿನ ವ್ಯಕ್ತಿ ವಿರೂಪಗೊಳಿಸಿದ್ದಾನೆ. ಪುತ್ಥಳಿಗಿಂತಲೂ ಆ ಪುತ್ಥಳಿಯಲ್ಲಿರೋ ವ್ಯಕ್ತಿಯ ವ್ಯಕ್ತಿತ್ವವನ್ನು ನೋಡಬೇಕಾಗಿದೆ. ಇಂತಹ ಮಹನೀಯರ ಪುತ್ಥಳಿ ವಿರೂಪಗೊಳಿಸಿರೋದು ಖಂಡನೀಯ ಅಂದಿದ್ದಾರೆ. ಅದು ಯಾವ ಕಾರಣಕ್ಕೆ ಮಾಡಿದಾರೋ ಏನೋ ಗೊತ್ತಿಲ್ಲ ಅದೆಲ್ಲ, ಆದರೆ ಅದು ಖಂಡನೀಯವಾಗಿರುವಂಥದ್ದು. ಯಾವುದೇ ಆಗಲಿ, ಯಾವುದೇ ಮಹಾತ್ಮರ ಪುತ್ಥಳಿ ನೋಡಿದಾಗ ನಾವು ವ್ಯಕ್ತಿಗತವಾಗಿ ನೋಡಬಾರ್ದು. ಅದನ್ನು ಅವರನ್ನು ತತ್ವಗತವಾಗಿ ನೋಡಬೇಕು. ಅವರ ವ್ಯಕ್ತಿತ್ವವನ್ನು ನೋಡಬೇಕು, ಅವರ ಕೊಡುಗೆಯನ್ನು ನೋಡಬೇಕು, ಅವರ ಒಂದು ಸಾಧನೆಯನ್ನು ನೋಡಬೇಕು, ಅವರ ಸೇವೆಯನ್ನು ನೋಡಬೇಕು. ಆ ಪುತ್ಥಳಿಯ ಮೂಲಕ ನಾವು ಯಾವ ಹಿನ್ನೆಲೆಯಲ್ಲಿ ಅದನ್ನು ಆ ರೀತಿ ಯಾವ ಕಾರಣದಿಂದ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಈಗಾಗಲೇ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಅಂತ ಕೇಳಿಬಂದಿದೆ. ಅಂತಹ ಕೆಲಸಗಳಾಗಬಾರದು ಯಾವುದೇ ಕಾರಣದಿಂದಲೂ ಕೂಡ. ಇನ್ನು ಆರೋಪಿಗೆ ಕಠಿಣ ಕಾನೂನು ಕ್ರಮ ಆಗಬೇಕೆಂದು ಇವತ್ತು ಅಖಿಲ ಭಾರತ ವೀರಶೈವ ಮಹಾಸಭಾ ಬಿಬಿಎಂಪಿ ಘಟಕ ಮತ್ತು ಸುವರ್ಣ ಕರ್ನಾಟಕ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದರು. ಇವತ್ತಿನ ದಿವಸ ನಿಜವಾಗ್ಲೂ ನಮಗೆಲ್ಲ ತುಂಬ ದುಃಖಕರವಾದ ದಿನ ಆಗಿದೆ. ಶ್ರೀ 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 ಶಿವಕುಮಾರ ಸ್ವಾಮಿಗಳ ಒಂದು ಪುತ್ಥಳಿಗೆ ಯಾರೋ ಒಬ್ಬರು ಕಿಡಿಗೇಡಿಗಳು ಬಂದ್ಬಿಟ್ಟು ಅದನ್ನು ವಿಕೃತಗೊಳಿಸಿ ಹೋಗಿದ್ದಾರೆ. ಅದು ನಿಜವಾಗ್ಲೂ ನಮಗೆ ಭಾಳ ಬೇಜಾರಾಗುವ ಸಂಗತಿ ಆಗಿದೆ. ಇದು ನಾವೆಲ್ಲರೂ ಎಚ್ಚೆತ್ಕೋಬೇಕು. ಯಾಕಂದರೆ ಅವರು ನಮ್ಮ ಜಾತಿ, ಕುಲ, ಮತ ಭೇದ ಇಲ್ಲದೆ ಅವರು ವಿದ್ಯಾದಾನ, ಅನ್ನದಾನ, ಸಕಲ ದಾನಗಳು ಮಾಡಿಕೊಂಡು ಬಂದಿರೋಂಥ ದೇವತಾ ಪುರುಷ ಅವರು. ಅಂಥವ್ರಿಗೆ ನೀವು ವಿಕೃತ ಮಾಡಿದ್ದಾರೆ ಅಂದರೆ ಯಾವೊಂದು ವಿಕೃತ ಮನುಷ್ಯ ಬಂದು ಮಾಡಿದಾನೋ ಗೊತ್ತಿಲ್ಲ. ಅದಕ್ಕೆ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋಬೇಕು ಅಂತ ನಾವು ಇವತ್ತೆಲ್ಲರೂ ಸೇರಿದ್ದೀವಿ. ಸದ್ಯ ಪುತ್ಥಳಿ ವಿರೂಪಗೊಳಿಸಿದ ಹಿನ್ನೆಲೆ ಪ್ರಕರಣ ದಾಖಲಿಸಿಕೊಂಡು ಆರೋಪಿ ರಾಜ್ ಶಿವು ಬಂಧಿಸಿ ಗಿರಿನಗರ ಪೊಲೀಸರು ಜೈಲಿಗಟ್ಟಿದ್ದಾರೆ. ಇಂಥ ಮತಾಂಧರಿಗೆ ಸರಿಯಾದ ಕಾನೂನಿನ ಪಾಠ ಕಲಿಸಬೇಕಿದೆ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.